One eternity later. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಮೊದಲನೇ ದಿನದ ಮೊದಲ ವೀಡಿಯೋಗೆ ಸ್ವಾಗತ. ಇದು ಮಿನಿ ವ್ಲಾಗೋಗೆ ಲಾಸ್ಟ್ ಆಗುತ್ತಾ ಅಥವಾ ವೀಡಿಯೋಗೆ ಕಂಟಿನ್ಯೂ ಆಗುತ್ತಾ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಬಿಕಾಸ್ ನನಗೆ ಯಾವುದೇ ಐಡಿಯಾಸ್ ಇಲ್ಲ ವೀಡಿಯೋನ ಹೇಗೆ ಕಂಟಿನ್ಯೂ ಮಾಡೋದು, ವೀಡಿಯೋನ ಹೇಗೆ ಮಾಡೋದು ಅಂತ. ಬಟ್ ಇದು ನನ್ನ ಫಸ್ಟ್ ವ್ಲಾಗ್ ಆ್ಯಂಡ್ ತಮ್ಲೈನಲ್ಲಿ ಆಗಲೇ ನೋಡಿದ್ದೀರಾ, ಇಸ್ ಸೆಲೆಬ್ರೇಟಿಂಗ್ ಹರ್ ಬರ್ಡೇ. ಈಗ ಜಸ್ಟ್ ಟೈಮ್ 9:23. ನಮಗೆ ಬಸ್ ಇರೋದು 11:15 or 11:30ಗೆ. ಸೊ ಸುಮ್ಮನೆ ಇದ್ನಲ್ಲ ಆ್ಯಕ್ಚುಲಿ ಇವಾಗ ಜಸ್ಟ್ ರೆಡಿ ಸ್ನಾನ ಮಾಡಿ ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಅವಳು ನಮ್ಮೂರೇ. ಅವಳಿಗೆ ಒಂದು 10:30ಗೆ ಬರೋಕ್ಕೆ ಹೇಳಿದ್ದೀನಿ. ಬಿಕಾಸ್ ಒಂದು ತಿಂಗಳಾದ್ಮೇಲೆ ಸಿಗ್ತಾಯಿದ್ವಿ. ಸಿಕ್ಕಿದ್ಮೇಲೆ ಒಂದು ವೀಡಿಯೋ ರೀಲ್ಸು ಮಾಡದೇ ಇದ್ದರೆ ಹೆಂಗೆ ಹೇಳಿ, ಹುಡುಗಿರಾದ್ಮೇಲೆ ಅದೆಲ್ಲ ಇರಲೇಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋಣ ಅಂದ್ಕೊಂಡು ಎಲ್ಲ ಬರೋಕ್ಕೆ ಹೇಳಿದ್ದೀನಿ. ಅವಳು ಬರ್ತಾಳೆ. ಅವಳ ಬರ್ಡೇ ಯಾವತ್ತಾಯಿತು ಗೊತ್ತಾ? ಕೇಳಿದ್ರೆ ಶಾಕ್ ಆಗ್ತೀರಾ, ಅದನ್ನು ಮುಂದೆ ಹೇಳ್ತೀನಿ. ಅವಳ ಬರ್ಡೇ ಯಾವತ್ತಾಗಿದ್ದು, ನಾವು ಯಾವತ್ತು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಬಂದ ಮೇಲೆ ಅದು ಕಂಟಿನ್ಯೂ ಮಾಡೋಣ. ಓಕೆ, ಯಾರು ಕೆಲಸ ಕೊಟ್ರು ಬೇಡ ಅನ್ಬೋದು, ಬಟ್ ನಮ್ಮ ಅಮ್ಮ ಅಂತೂ ಕೆಲಸ ಕೊಟ್ಟರು ಬೇಡ ಅನ್ನೋಕ್ಕಾಗೋದೇ ಇಲ್ಲ. ಊದಿಟ್ಟಿರು ಬಂದೆ ಪ್ಲೀಸ್. ಶೋ ದೇವ್ರೆ, ಕೇಳಿಸ್ತಾ? ಸ್ನಾನ ಮಾಡಿದ್ದೆ, ತಲೆ ಕಟ್ಕೊಂಡು ಹೋಗೋ ರಕ್ಷಿ, ಆಮೇಲೆ ಸೊಕ್ಕಾಗ್ಬಿಡ್ತಿ ಅಷ್ಟೇ. ಬರಬೇಕಿದ್ರೆ ಆರಾಮಾಗಿ ಒಂದು ಬ್ಯಾಗ್ ತೊಗೊಂಡು ಬಂದಿದ್ದೆ. ಈಗ ಆ ಬ್ಯಾಗ್ ಫುಲ್ ಪ್ಯಾಕಪ್ ಆಗಿ ಇಲ್ಲಿ ನೋಡಿ ಇಷ್ಟು ಭಾರ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಇವ್ರನ್ನ ಬಿಟ್ಟೋಗ್ತಿದ್ದೀನಿ ಅಂತ ಬೇಜಾರಿನ ಇದನ್ನೆಲ್ಲ ಹೆಂಗಪ್ಪ ಬೆಂಗಳೂರು ತನಕ ತೊಗೊಂಡೋಗ್ಲಿ ಅನ್ನೋ ಟೆನ್ಷನ್ ಜಾಸ್ತಿ ಆಗಿದೆ. ಬಿಕಾಸ್ ಶನಿವಾರ ಭಾನುವಾರ ಎಲ್ಲಿಂದ ಎಲ್ಲಿಗಾದ್ರೂ ಟ್ರಾವೆಲ್ ಮಾಡೋಕ್ಕಾಗುತ್ತೆ ಹೇಳಿ? ಎಲ್ಲರೂ ಹೋಗ್ತಿರ್ತಾರೆ, ಎಲ್ಲರೂ ಬರ್ತಿರ್ತಾರೆ. ಬಿಕಾಸ್ ವೀಕೆಂಡ್ ಟೈಮ್. ಬಾಯ್ ಮಾಡಿ ಹುಡುಗಿಗೆ ಬಾಯ್. ಸೊ ನಾನು ಒಬ್ಬಳೇ ಇಲ್ಲಿಂದ ಹಿಂಗೆ ತೊಗೊಂಡೋಗ್ಲಿ ಹೇಳಿ ಗೈಸ್? ಇಲ್ಲಿ ತಿರ್ಗು ಬಾಯ್. ಬಾಯ್ ಅಳ್ಬೇಡ, ಆಯ್ತು ಸುಮ್ಮನೆ ಗೊತ್ತಿಲ್ಲ. ಮುಂದಿನ ವಾರ ಬರ್ತೀನಿ. ಬಾಯ್ ಬಾಯ್. ಸೊ ಈ ಶುಚಿನ ನಾನು ಹೇಳಿದ್ದೀನಿ ಅಷ್ಟರ ಮಟ್ಟಿಗೆ ಬಾರೆ, ತುಂಬ ದಿನ ಆದಮೇಲೆ ಸಿಕ್ಕಿದ್ದೀವಿ, ಅಟ್ಲೀಸ್ಟ್ ಒಂದು ಫೋಟೋನಾದ್ರು ತೊಗೊಳ್ಳೋಣ ಅಂತ. ಇಲ್ಲ, ಎಷ್ಟು ಹಠ ಗೊತ್ತಾ ಗೈಸ್? ನಮ್ಮನ್ನೇ ಯಾವಾಗ ಅವಳಿರೋ ಜಾಗ ಕರ್ಸ್ಕೊಂತವಳೆ ನೋಡಿ. ನಮ್ಮನೆ ಅದು ಅಂತ ಅಂದರೆ ನಾವು ಬಸ್ ಹತ್ತೋದು ಇಲ್ಲೇ, ಬಸ್ ಇಲ್ಲೇ ನಿಲ್ಸುತ್ತೆ ನಮಗೆ, ಅಂದರೆ ನಮಗೆ ಹುಡುಗಿರಲ್ವಾ ಅಂತ. ಆದರೆ ಇವಾಗ ನಾವು ಇಲ್ಲಿಂದ ಅವ್ರ ಮನೆ ತನಕ ನಡ್ಕೊಂಡು ಹೋಗ್ಬೇಕು. ಬಿಕಾಸ್ ಅಲ್ಲಿ ಬಸ್ ಹತ್ತಕ್ಕೆ ನೋಡಿ ಅವಳು ನಮ್ಮನ್ನೇ ಕರ್ಸ್ಕೊಂತವಳೆ. ಇರಲಿ ಬಿಡಿ. ಅಪ್ಪಚ್ಚಿ ವೀಡಿಯೋಗೆ ಬರ್ಬೇಕಂತ ಅಷ್ಟಂತ ಪರದಾಡ್ತಾವಳೆ ಗೈಸ್, ನೋಡ್ಕೊಳ್ಳಿ. ನೋಡಿ ಅಕ್ಕ ಪಾಪಚ್ಚಿ ನನ್ನನ್ನು ಬಿಡಕ್ಕೆ ಬರ್ತಾವಳೆ ನೋಡೆ. ಇಲ್ಲಿಂದ ಇಲ್ಲಿಗೆ ತೊಗೊಂಡೋಗಕ್ಕೆ ಆಗ್ತಿಲ್ಲ ನಿಂಗೆ. ಇನ್ನು ನಾನು ಅಲ್ಲಿ ತನಕ ಹಿಂಗೆ ತೊಗೊಂಡೋಗ್ಲದು. ನಾನು ಇಲ್ಲಿ ಒಂದು ಬ್ಯಾಗ್ ಬೇರೆ. ಈ ವಾಯ್ಸ್ನ ಇಗ್ನೋರ್ ಮಾಡಿ. ಸೊ ಎಸ್, ನಾವು ಈಗ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಯರ್ ಬೈ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಬನ್ನಿ, ನಾನು ಸಚಿನ್ ತೋರಿಸ್ತೇನೆ. ಫುಲ್ ಸ್ಟೈಲಾಗಿ ನಿಂತವಳು. ನಮ್ಮೂರವ್ರು ಯಾರು ಇಲ್ಲ ಕಡೆ ಮಾತ್ರ ನಾಚಿಕೆ ಪಡಬೇಕು. ಎಮೋಷ್ನಲ್ ಡ್ಯಾಮೇಜ್ ಅಲ್ಲ, ಯಾರೇ ನೀನು ಕುಟ್ಟಿ ಪಿಕ್ ಮಾಡಲ್ಲ, ಏನಿಲ್ಲ. ಬಾರ್ಲೆ ಬಿಸಿಲು ಕರ್ಗಾಗ್ಬಿಡ್ತೀನಿ. ಆಮೇಲೆ ಇಲ್ಲ, ನೀನು ಇದೆಯಲ್ಲ, ಅಟ್ಲೀಸ್ಟ್ ನೀನು ಒಂದು ವೀಡಿಯೋ ಮಾಡೋಣ ಅಂತ. ಏನು ತಿಂದ್ರಿ? ಏನಾದರೂ ಮಾತಾಡೆ, ಏನಾದರೂ ಏನಾದರೂ ಹೇಳು. ಹೇಳ್ಕೊಡು, ಹೇಳ್ತೀನಿ. ನನಗೆ ಊರೊಳಗೆ ಬಂದರೆ ಇದೆ ಅಲ್ವಾ, ಏನು ಮಾಡ್ತಿದ್ಯಾ, ಎಲ್ಲೋಗ್ತಿದ್ಯಾ, ಕೆಲಸ ಸಿಗ್ತಾ ಇಲ್ವಾ? ಅದಕ್ಕೆ ಊರೊಳಗೆ ಬರಲಾಗೈತೆ. ನಾನು ಇದೇ ಕೇಳ್ತಾರೆ ಅಲ್ವೇ ನೆಚ್ಚಿನಿ? ಹೌದು. ನಿಮ್ಗೇನೋ ಗೊತ್ತಿಲ್ಲ, ನನ್ನಂದ್ರೆ ಕೇಳಿ ಬರೋಕ್ಕೆ ಬರ್ತೀರಾ ತಂಡೇಕರಿಗೆ? ಬೆಂಗಳೂರು ಡಿಗ್ರಿ ಮಾಡ್ತಾಳೆ. ನಾನು ಸುಮ್ಮನೆ ಕೂತಿದ್ದೀನಿ. ಯಾ ಇಟ್ಸ್ ಮೀ ಅಂತ ಇವರೇ ಇರೋದು ಮರಕ್ಕೂರ್ ಮನೆಯಲ್ಲಿ ಬೆಂಗಳೂರಲ್ಲಿ. ಬಸ್ಸು ವಾಪಸ್ ಬರುತ್ತೆ ಕಣ್ರೆ. ಬಸ್ಸು ನಮಗೋಸ್ಕರ ವಾಪಸ್ ಹೋಗಿ ಬರುತ್ತಂತೆ. ಸೊ ಅಲ್ಲಿವರೆಗೂ ನಾವು ಮಾತಾಡೋಣ ಅಂತ. ಇಲ್ಲ ಕಡೆ ಒಂದು ತಿಂಗಳಾದ್ಮೇಲೆ ಸಿಗ್ತಾ ಇದೀವಿ. ಅಟ್ಲೀಸ್ಟ್ ಒಂದು ಫೋಟೋನೋ ವೀಡಿಯೋನೋ ತಗೊಳ್ಳೋಣ ಅಂತ ಅಂದರೆ ನೀವು ಮಾಡ್ಬೇಕು. ಅದೇ ಬಾ ಅಂತ ತಾನೇ ಹೇಳಿದ್ನ. ನಿಂಗೆ ಬರಬೇಕಿತ್ತು. ನೀನು ಬರಬೇಕಿತ್ತು. ಯಾವಾಗ ನಾನೇ ಬರ್ಬೇಕು. ಯಾವಾಗಲೂ ನಮ್ಮನೆ ಹತ್ರ ಜನ ಇಲ್ಲ, ಏನು ಮಾಡಿದ್ರು ಯಾರು ಮಾಡು. ಮನೇಲಿ
ಅಂಟೆ ನಿನ್ನೆ ಬಂದೆ ಕೇರ್ಪೇಟೆ ಇವಳೇ ನೆನೆ ಬಂದ್ಲು. ನನ್ ಮದ್ವೆ ಆಗಿರೋಳಲ್ಲ, ಅವಳ ತರನೇ ಇದೀನಲ್ಲ, ಅದಕ್ಕೆ ಮದ್ವೆ ಆಗಿರೋಳು. ಸುರು ಬುಸ್ಬತ್ತು. ಹ್ಯಾಪಿ ಬರ್ಡೇ ಸುಚಿ. ಥ್ಯಾಂಕ್ ಯು. ಕೈ ಹತ್ರ ಚಿನ್ನಿಂದ ನಾನು ಹಾಕಿ ಹೇಳ ಸಾಂಗ. ಹ್ಯಾಪಿ ಬರ್ಡೇ ಟು ಯು. ಬೇಕಿತ್ತು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಬೇಕಿತ್ತು. ಆಕ್ಚುಲಿ 2 months ಆಯ್ತಾ. ಗೈಸ್, ಈ ಸಿಂಪಲ್ ಕೇಕ್ ಕಟ್ ಮಾಡ್ಸೋಕ್ಕೆ ನಾವು ಸತತವಾಗಿ 1 ತಿಂಗಳು ಪ್ರಯತ್ನ ಪಟ್ಟಿದ್ದೀವಿ. ಯಾಕೆ ಸತತವಾಗಿ 1 ತಿಂಗಳು ಪ್ರಯತ್ನ ಅಂತ ಅಂದರೆ, ನಾನು ಊರಿಗೆ ಬಂದಾಗ ಅಕ್ಕ ಮೈಸೂರಲ್ಲಿ ಸೆಟಲ್ಡು. ಸೊ ನಾನು ಊರಿಗೆ ಬಂದಾಗ ಅವಳು ಮೈಸೂರು, ಅವಳು ಊರಿಗೆ ಬಂದಾಗ ನಾನು ಬೆಂಗಳೂರು, ಸೇಮ್. ಸೊ ಹಾಗಾಗಿ ಇವತ್ತು ತುಂಬ ದಿನ ಆದಮೇಲೆ ಸಿಕ್ಕಿದ್ದು. ಸೊ ತುಂಬ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅವಳಿಗೆ ಗ್ರ್ಯಾಂಡ್ ಅಂದ್ರೆ ಅದೆಲ್ಲ ಇಷ್ಟನೇ ಇಲ್ಲ ಗೈಸ್. ಅವಳಿಗೆ ಸಿಂಪಲ್ ಆಗಿ ಇರೋದೆಲ್ಲ ಇಷ್ಟ. ಸೊ ಹಾಗಾಗಿ ಸಿಂಪಲ್ ಆಗಿ ಒಂದು ನಿಮಿಷ ಪ್ಲೀಸ್, ನಂಗರ್ದ ಕೊಟ್ರೆ ಸೊ ಹೇಗೆ ಅನಿಸ್ತಾ ಇದೆ? ಮೊದಲೇ ಗೊತ್ತಿತ್ತು ಅಂತ ನನಗೆ ಯಾಕೋ ಅನಿಸ್ತಾ ಇದೆ. 1.5 month ಆದ್ಮೇಲೆ ಸೆಲೆಬ್ರೇಟ್ ಮಾಡ್ತಿದ್ದಾಳೆ ಗಾಯ್ಸ್. ಸೊ ನಿಮ್ಗೆ ಏನು ಫೀಲ್ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಮಾತಾಡೋಕ್ಕಿಲ್ಲ, ಸ್ಪೀಚ್ಲೆಸ್ ಆಗಿದ್ದಾಳೆ ಅವಳು. ಮೊದಲೇ ಏನಾದರೂ ನಿಮಗೆ ಕ್ಲೂ ಇತ್ತಾ? ಇಲ್ಲಪ್ಪ. ಕ್ಷಮಿಸಿ, ಬರೀ ಕೇಕ್ ಅಷ್ಟೇ ಕಟ್ ಮಾಡ್ಸೋಕ್ಕಾಗ್ತಿದೆ. ಮುಂದಿನ ವರ್ಷ ಅವಳಿಗೆ ಎಲ್ಲಿ ಇಲ್ಲೇ ಇದೆ ಗೈಸ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಬಟ್ ಏನಿದೆ ಹೇಳಿ, ಬರ್ಡೇ ಆಗಿದೆ, ಬಟ್ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ. ಐ ವಿಶ್ ಮುಂದಿನ ವರ್ಷ ನೋಡಿ ಪಾಪಚ್ಚ. ಅವಳು ನನಗೆ 4 ವರ್ಷದಿಂದ ಪ್ರತಿ ವರ್ಷನೂ ಗಿಫ್ಟ್ ಕೊಡ್ತಾ ಇದ್ದಾಳೆ. ಈ ರಿಂಗ್ ಕೂಡ ಅವಳೇ ಕೊಡಿಸಿದ್ದು. ಬಟ್ ನಾನು ಇದುವರೆಗೂ ಅವ್ರಿಗೆ ಏನೂ ಗಿಫ್ಟೇ ಕೊಟ್ಟಿಲ್ಲ. ಇದು ಕೇಕ್ ಕಟ್ ಮಾಡಿಸಿದ್ರೆ ಅಂತ ದೊಡ್ಡ ವಿಷಯ. ನೋಡುವ ಇಷ್ಟು ವರ್ಷದಲ್ಲಿ ಅವಳಿಗೆ ಏನು ಕೊಡ್ಸಿಲ್ಲ. ನಂಗೆ ಏನಾದ್ರು ಗಿಫ್ಟ್ ಕೊಡಿಸ್ತಾ ಇರ್ತಾಳೆ ಅವಳು ಬರ್ಡೇಗೆ. ನಾನು ಏನೂ ಕೊಡ್ಸಿಲ್ಲ. ಮುಂದಿನ ವರ್ಷ ಖಂಡಿತ ಗಿಫ್ಟ್ ಕೊಟ್ಟು ಸೆಲೆಬ್ರೇಟ್ ಮಾಡೋಣ. ಬಟ್ ನೆಕ್ಸ್ಟ್ ಇಯರ್ ಮುಂದಿನ ವರ್ಷಕ್ಕೆ ಏನಾದ್ರು ಮಾಡಲಿಲ್ಲ ಅಂದರೆ ಈ ವಿಡಿಯೋನ ನನಗೆ ತೋರಿಸ್ತಾಳೆ ಅನ್ಸುತ್ತೆ. ಕಟ್ ಮಾಡಿ 5 ತಕ್ಷಣ ಬರ. ಯಾವಾಗ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸೆಲೆಬ್ರೇಷನ್ ಮಾಡೋದು ಇಂಪಾರ್ಟೆಂಟ್ ಟು ಯು. ಸೊ ಲಾಸ್ಟ್ ಟೈಮ್ ಯಾರಿಗೂ ವೇಸ್ಟ್ ಮಾಡೋದು ಬೇಡ. ಲಾಸ್ಟ್ ಮಂತ್ ಒಂದು ಬರ್ಡೇ, ಸೊ ಇವಾಗ ಅವನು ಕಟ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಿದ್ದೀವಿ. ಕಟ್ ಮಾಡಿ ಸೊ ಈ ರಶಲ್ಲಿ ನನ್ನ ಫ್ರೆಂಡ್ಸ್ ಈ ಸೆಂಡ್ ಆಫ್ ಕೊಡೆ. ಬಾಯ್, ಹ್ಯಾಪಿ ಜರ್ನಿ. ಹಾಯ್, ನಾನು ಬೆಂಗಳೂರಿಗೆ ಹೌದು ಫ್ರೆಂಡ್ಸ್. ಏನು ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನು ಮಾಡಬೇಕು ಏನು ಎತ್ತ ಏನು ಗೊತ್ತಿಲ್ಲ. ಸಖತ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಎಲ್ಲ ಕಡೆ ನಿಂತ್ಕೊಂಡೇ ಬಂದಿದ್ದೀನಿ. ಇವತ್ತು ಟ್ರೈನ್ ಅಂತೂ ಸಖತ್ ರಶ್ ಇತ್ತು. ಸೊ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗಂತೂ. ನಾನು ಯಾವ ಹೋಗ್ತೀರಪ್ಪ ಅನಿಸ್ತಾ ಇದೆ, ಬಿಕಾಸ್ ಅಷ್ಟೊಂದು ಸುಸ್ತಾಗ್ಬಿಟ್ಟಿದ್ದೆ. ಸೊ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನಗೆ ಹೇಳಿದ್ನಲ್ಲ ಏನು ವೀಡಿಯೋ ಮಾಡಬೇಕು, ಇನ್ಫ್ಯಾಕ್ಟ್ ಕ್ಯಾಮ್ರಾನ ಹೆಂಗೆ ಇಟ್ಕೋಬೇಕು ಅನ್ನೋದು ಕೂಡ ನನಗೆ ಸೀರಿಯಸ್ಲಿ ಇನ್ನೂ ಗೊತ್ತಿಲ್ಲ. ಸೊ ಕಲಿತಾ ಇದ್ದೀನಿ. ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಏನೇ ತಪ್ಪಿದ್ರು ಕ್ಷಮಿಸಿ, ಒಟ್ಟಿಗೆ ಹಾಕ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೆ. ಬಾಯ್, ಗುಡ್ ನೈಟ್.